Hi, good morning friends. Welcome to my class. Today let us study the continuation part of the lesson There is a Girl by the Tracks. The lesson is composed by Devan Kanal and I am Baswaraj Matur giving you this presentation. Before going through this lesson, we study the new words which are given in this lesson. The first word is show. Show means push roughly ಅಂತ ಹೇಳರ್ಥ. Second one is sprint. Sprint means run very fast. Sprawl. Sprawled ಅಂತ ಕೊಟ್ಟಿದ್ದಾರೆ. ಇದು past tense of the word sprawl. Lie stretched ಅಂತ. Lie stretched ಅಂದರೆ ಬಿದ್ದಿರೋದು ಅಂತ ಅರ್ಥ. ಅಂಕುಡೊಂಕಾಗಿ ಬಿದ್ದಿರೋದು, ಅಸ್ತವ್ಯಸ್ತವಾಗಿ ಬಿದ್ದಿರೋದು ಅಂತ ಅರ್ಥ ಆಗ್ತದೆ ಸ್ಪ್ರಾಲ್ ಅಂತ. ಗ್ಯಾಶ್. ಗ್ಯಾಶ್ ಅಂತ ಹೇಳಿದ್ರೆ ಸೀಳು ಗಾಯ ಅಂತ ಅರ್ಥ. ಇಟ್ ಮೀನ್ಸ್ ಅ ಡೀಪ್ ಕಟ್, ತುಂಬ ಆಳವಾದ ಗಾಯವಾಗಿದೆ ಅಂತ ಅರ್ಥ ಕೊಡ್ತದೆ. ಜಿಂಜರ್ಲಿ. ಜಿಂಜರ್ಲಿ ಅನ್ನೋ ವರ್ಡ್ಗೆ ಡಿಕ್ಷನರಿನಲ್ಲಿ ಕೇರ್ಫುಲಿ ಅಂತ ವರ್ಡ್ ಇದೆ ಮತ್ತು ಕಾಶಿಯಸ್ಲಿ ಅಂತ ವರ್ಡ್ ಇದೆ. ಆದರೆ ಇಲ್ಲಿ ನರ್ವಸ್ಲಿ ಅಂತ ಕೊಟ್ಟಿದ್ದಾರೆ. ನೋಡೋಣ ಕಾಂಟೆಕ್ಸ್ಚುವಲ್ ಮೀನಿಂಗ್ ಏನಾಗ್ತದೆ ಇದರದ್ದು ಅಂತ. ನೆಕ್ಸ್ಟ್ ವರ್ಡ್ ಇಂಪ್ಲೋರ್ ಅಂತ ಇದೆ. ಇಂಪ್ಲೋರ್ ಮೀನ್ಸ್ ಪ್ಲೀಡ್ ಅಂತ ಅರ್ಥ, ರಿಕ್ವೆಸ್ಟ್ ಅಂತ ಅರ್ಥ. ಮತ್ತೊಂದು ವರ್ಡು ಫಿಯಾನ್ಸ್ ಅಂತ ಇದೆ. ಫಿಯಾನ್ಸ್ ಅಂತ ಹೇಳಿದ್ರೆ ದ ಮ್ಯಾನ್, ಫಿಯಾನ್ಸಿ ಅಂತ ಹೇಳಿದ್ರೆ ವುಮೆನ್. ಫಿಯಾನ್ಸ್ ಅಂತ ಹೇಳಿದ್ರೆ ದ ಮ್ಯಾನ್ ದಟ್ ಅ ವುಮೆನ್ ಈಸ್ ಎಂಗೇಜ್ಡ್ ಟು ಅಂತ. ಒನ್ ಮೋರ್ ವರ್ಡ್ ಲ್ಯಾಂಕಿ ಅಂತ ಇದೆ. ಲ್ಯಾಂಕಿ ಅಂತ ಹೇಳಿದ್ರೆ ಟಾಲ್ ಆರ್ ಥಿನ್ ಅಂತ ಅರ್ಥ. ಒನ್ ಮೋರ್ ವರ್ಡ್ ಟ್ರೆಡಿಂಗ್ ವಾಟರ್ ಅಂತ ಇದೆ. ಟ್ರೆಡಿಂಗ್ ವಾಟರ್ ಅಂತ ಹೇಳಿದ್ರೆ ಮೇಕಿಂಗ್ ನೋ ಪ್ರೋಗ್ರೆಸ್, ಯಾವುದೇ ಬೆಳವಣಿಗೆ ಇಲ್ಲ ಅಂತ ಅರ್ಥ. ಓಕೆ, ದೀಸ್ ಆರ್ ಆಲ್ ಸಮ್ ನ್ಯೂ ವರ್ಡ್ಸ್ ವಿಚ್ ಆರ್ ಡಿಸ್ಕಸ್ಡ್ ಇನ್ ದಿಸ್ ಲೆಸನ್, ಎಸ್ಪೆಷಲಿ ಫ್ರಮ್ ಪ್ಯಾರಾಗ್ರಾಫ್ ನಂಬರ್ 6 to 9. Paragraph number 6 to 9. Let's study the lesson from paragraph number 6. Okay, the paragraph number 6 is there. I will read out this paragraph for you. Baleshwar was so far away from Roma, he couldn't see her. I hope I am not too late, he thought, gasping for breath. After running for several minutes, he found her sprawled by the side of the tracks. Benji, aap theek hai? He asked. Sister, are you okay? But there was no response and no help in sight. They were alone somewhere between two stations 5 kilometers apart in Thane district, which borders Mumbai. Okay, Baleshwar was so far away from Roma. On Baleshwara, in the previous paragraph, we have seen that Baleshwar jumped off the moving train as he saw the girl jump off the train. Yes, fell off the train. Baleshwar was so far away from Roma, he couldn't see her. ಅವನು ತುಂಬ ದೂರ ಬಂದಿದ್ದಾನೆ. ಎಷ್ಟು ದೂರ ಅಂತ ಹೇಳಿದ್ರೆ he couldn't see her. I hope I am not too late. So this quotation is given by Baleshwar Mishra. I hope I am not too late. ಅವನು ತುಂಬ ತಡ ಮಾಡಿದ್ನೆ ಜಂಪ್ ಮಾಡಲಿಕ್ಕೆ, ಅಲ್ಲಿ ಟ್ರೈನ್ ನಿಲ್ಲಿಸಿ ಕೆಳಗೆ ಇಳಿಲಿಕ್ಕೆ ಇಲ್ಲ ಅಂತ ಅವನು ಅನ್ಕೋತಾನೆ. ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್, ಹಿ ಥಾಟ್, ಗ್ಯಾಸ್ಪಿಂಗ್ ಫಾರ್ ಬ್ರೆತ್. ಕೆಳಗಡೆ ಬಿದ್ದ ರಭಸಕ್ಕೆ ಗ್ಯಾಸ್ಪಿಂಗ್ ಫಾರ್ ಬ್ರೆತ್, ಏದಿಸಿರು ಬಿಡೋದು ಅಂತ ಅರ್ಥ. ಆಫ್ಟರ್ ರನ್ನಿಂಗ್ ಫಾರ್ ಸೆವರಲ್ ಮಿನಿಟ್ಸ್, ಮತ್ತೆ ವಾಪಸ್ ಅವಳು ಇದ್ದ ಕಡೆಗೆ ರನ್ ಮಾಡ್ತಾನೆ. ಆಫ್ಟರ್ ರನ್ನಿಂಗ್ ಫಾರ್ ಸೆವರಲ್ ಮಿನಿಟ್ಸ್, ಹಿ ಫೌಂಡ್ ಹರ್ ಸ್ಪ್ರಾಲ್ಡ್ ಬೈ ದ ಸೈಡ್ ಆಫ್ ದ ಟ್ರ್ಯಾಕ್ಸ್. ನಾವು ಸ್ಪ್ರಾಲ್ ಅನ್ನೋ ವರ್ಡ್ದು ಮೀನಿಂಗ್ ಆಲ್ರೆಡಿ ನೋಡಿದ್ವಿ, ಲೈ ಸ್ಟ್ರೆಚ್ಡ್ ಅಂತ. ಸ್ಪ್ರಾಲ್ ಅಂತ ಹೇಳಿದ್ರೆ ಲೈ ಸ್ಟ್ರೆಚ್ಡ್, ಬಿದ್ದಿರೋದು, ಅಸ್ತವ್ಯಸ್ತವಾಗಿ ಬಿದ್ದಿರೋದು ಅಂತ ಅರ್ಥ. ಹಿ ಫೌಂಡ್ ಹರ್ ಸ್ಪ್ರಾಲ್ಡ್ ಬೈ ದ ಸೈಡ್ ಆಫ್ ದ ಟ್ರ್ಯಾಕ್ಸ್. ಅವಳು ಟ್ರ್ಯಾಕ್ ಪಕ್ಕದಲ್ಲಿ ಬಿದ್ದಿರೋದನ್ನು ನೋಡ್ತಾನೆ. ಓಡ್ ಹೋಗಿ ಅವಳ ಹತ್ರ ಹಿ ಸೆಡ್ ಹರ್, ಬೆಂಜಿ ಆಪ್ ಠೀಕ್ ಹೈ. ಸಿ, ದಿಸ್ ಇನ್ಸಿಡೆಂಟ್ ಟುಕ್ ಪ್ಲೇಸ್ ಇನ್ ಮಹಾರಾಷ್ಟ್ರ. We will later study about Baleshwar Mishra, where he was from. So that he was from Uttar Pradesh. Hindi is his mother tongue. Benji, aap theek hai? He asked. It means that, sister, are you okay? But there was no response. ಆದರೆ ಅವಳಿಂದ ಯಾವುದೇ ರೆಸ್ಪಾನ್ಸ್ ಬರಲ್ಲ. ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್. ಅವರಿಗೆ ಹತ್ತಿರದಲ್ಲಿ ಯಾವುದೇ ಸಹಾಯ ಕೂಡ ಕಾಣ್ತಾ ಇಲ್ಲ. They here, Baleshwar Mishra and Roma Talreja, they were alone somewhere between two stations 5 kilometers apart in Thane district. ಥಾಣೆ ಜಿಲ್ಲೆಗೆ ಸೇರಿದ ಮತ್ತು ಮುಂಬೈನ ಎಡ್ಜಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಅವರು ಇದ್ದಾರೆ ಅನ್ನೋದು ಈ ಪ್ಯಾರಾಗ್ರಾಫ್ನ ಸಾರಾಂಶ ಆಗಿರ್ತದೆ.
Okay, we'll see the next paragraph, 7th paragraph. Baleshwar could see blood flowing out of a gash behind the young man's head. Saying a silent prayer, he lifted the 5'2", 50-kilo Roma gingerly and made his way across the tracks, looking out for the trains and searching for a way out. He crossed some shrubbery and followed the direction of the sounds until he found the road. My sister is injured, he implored motorists who drove by. Please help me take her to a hospital, but no one helped. No one stopped. See, Baleshwar could see blood flowing out of a gash behind the young woman's head. ಬಲೇಶ್ವರ ಅವಳ ತಲೆ ಹಿಂದುಗಡೆ ಆಗಿರ್ತಕ್ಕಂಥ ಗಾಯ, ಗ್ಯಾಶ್ ಅಂತ ಹೇಳಿದ್ವಿ, ಅ ಡೀಪ್ ಕಟ್, ಸೀಳು ಗಾಯ ಆಗಿದೆ. ದ ಬ್ಲಡ್ ವಾಸ್ ಫ್ಲೋಯಿಂಗ್ ಔಟ್ ಆಫ್ ದಟ್ ಗ್ಯಾಶ್ ಬಿಹೈಂಡ್ ದ ಯಂಗ್ ವುಮನ್ಸ್ ಹೆಡ್. ಅವಳ ತಲೆಯ ಹಿಂಭಾಗದಲ್ಲಿ ಆಗಿರ್ತಕ್ಕಂಥ ಗಾಯದಿಂದ ಬ್ಲಡ್ ಬರ್ತಾ ಇರೋದು ಅವನಿಗೆ ಕಾಣಿಸ್ತದೆ. ಸೇಯಿಂಗ್ ಅ ಸೈಲೆಂಟ್ ಪ್ರೇಯರ್, saying a silent prayer. Himself he prayed for the betterment of that girl. He lifted 5'2", 50-kilo Roma gingerly. Okay, he lifted her in his arms. ಅವಳು ಅಂದಾಜು ಎಷ್ಟಿದ್ದಾಳೆ ಹೈಟ್ ಅಂತ ಹೇಳಿದ್ರೆ 5'2". ಮತ್ತು ಅವಳದು ವೆಯ್ಟ್ ಅಪ್ರಾಕ್ಸಿಮೇಟ್ಲಿ 50 ಕಿಲೋ. ಸೊ ಶಿ ವಾಸ್ ಸಚ್ ಎ ವೆಯ್ಟ್ ಪರ್ಸನ್, 50 ಕಿಲೋ ಶಿ ವಾಸ್. ರೋಮಾ ಜಿಂಜರ್ಲಿ, ಓಕೆ, ಅವಳನ್ನು ಇವನು ಜಿಂಜರ್ಲಿ ಮೀನ್ಸ್ ನರ್ವಸ್ಲಿ. ಓಕೆ, ಜಿಂಜರ್ಲಿ ಅನ್ನೋದು ಕೇರ್ಫುಲಿ ಅಂತ ಡಿಕ್ಷನರಿ ವರ್ಡ್ ಇದೆ ಅಂತ ಹೇಳಿದೆ. ಇಲ್ಲಿ ಅವನು ನರ್ವಸ್ಲಿ, ತುಂಬ ವೆಯ್ಟ್ ಇದ್ದಾಳೆ, ನರ್ವಸ್ ಆಗಿ ಅವಳನ್ನು ಎತ್ಕೋತಾನೆ. ಆ್ಯಂಡ್ ಮೇಡ್ ಹಿಸ್ ವೇ ಅಕ್ರಾಸ್ ದ ಟ್ರ್ಯಾಕ್ಸ್, ಮತ್ತು ಟ್ರ್ಯಾಕ್ಗಳನ್ನು ದಾಟಿಕೊಂಡು ಹೊರಗಡೆ ಬಂದು ರಸ್ತೆಗೋಸ್ಕರ ಹುಡುಕಾಡ್ತಾನೆ. ಹೊರಗಡೆ ಹೋಗಲಿಕ್ಕೆ ಆ ಟ್ರ್ಯಾಕ್, ರೈಲ್ವೆ ಟ್ರ್ಯಾಕ್ನಿಂದ ರಸ್ತೆಗೆ ಬರಲಿಕ್ಕೆ ಅವನು ದಾರಿಯನ್ನು ಹುಡುಕ್ತಾನೆ. ಲುಕ್ಕಿಂಗ್ ಔಟ್ ಫಾರ್ ಟ್ರೈನ್ಸ್ ಆ್ಯಂಡ್ ಸರ್ಚಿಂಗ್ ಫಾರ್ ಅ ವೇ ಔಟ್. He crossed through some shrubbery. shrubbery ಅಂತ ಹೇಳಿದ್ರೆ ಪೊದೆಗಳು, ಹುಲ್ಲು ಕಂಟಿಗಳು ಅಂತ ಹೇಳ್ತದಲ್ಲ, ಆ ಥರದ ಗಿಡ, ಕಂಟಿ ಪೊದೆಗಳನ್ನು ದಾಟಿಕೊಂಡು ಫಾಲೋಡ್ ದ ಡೈರೆಕ್ಷನ್ ಆಫ್ ದ ಸೌಂಡ್ಸ್. ರಸ್ತೆ ಮೇಲೆ ಓಡಾಡ್ತಕ್ಕಂಥ ವೆಹಿಕಲ್ ಸೌಂಡ್ಗಳನ್ನು ಕ್ಯಾಚ್ ಮಾಡಿಕೊಂಡು ಆ ಸೌಂಡ್ದು ಡೈರೆಕ್ಷನನ್ನು ಹಿಡ್ಕೊಂಡು ರಸ್ತೆಯನ್ನು ಹಿಡಿಲಿಕ್ಕೆ ಪ್ರಯತ್ನಿಸ್ತಾನೆ. ಅಂಟಿಲ್ ಹಿ ಫೌಂಡ್ ದ ರೋಡ್. ರಸ್ತೆ ಸಿಗುವವರೆಗೂ ಆ ವೆಹಿಕಲ್ದು ಸೌಂಡ್ಗಳನ್ನು ಆಧಾರವಾಗಿಟ್ಕೊಂಡು ಅವನು ರಸ್ತೆಯನ್ನು ರೀಚ್ ಮಾಡ್ತಾನೆ. ಮೈ ಸಿಸ್ಟರ್ ಈಸ್ ಇಂಜೂರ್ಡ್, ಬಲೇಶ್ವರ ಸೈಸ್. ಡು ಯು ಥಿಂಕ್ ಈಸ್ ಶಿ ರಿಯಲಿ ಹಿಸ್ ಸಿಸ್ಟರ್? ನೋ, ಈವನ್ ದೋ ಹಿ ಥಾಟ್ ದಟ್ ಶಿ ಈಸ್ ಹರ್ ಸಿಸ್ಟರ್, ಹಿಸ್ ಸಿಸ್ಟರ್. ಮೈ ಸಿಸ್ಟರ್ ಈಸ್ ಇಂಜೂರ್ಡ್, ಹಿ ಇಂಪ್ಲೋರ್ಡ್ ಮೋಟಾರಿಸ್ಟ್ಸ್. ಇಂಪ್ಲೋರ್ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಮಾಡೋದು ಅಂತ. ರಸ್ತೆ ಮೇಲೆ ಹೋಗ್ತಕ್ಕಂಥ ಮೋಟಾರಿಸ್ಟ್ಗಳಲ್ಲಿ ರಿಕ್ವೆಸ್ಟ್ ಮಾಡ್ತಾನೆ. ಹೂ ಡ್ರೋ ಬೈ, ದಿಸ್ ಇಸ್ ದ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಓಕೆ, ಹೂ ಡ್ರೋ ಬೈ, ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಅ ಹಾಸ್ಪಿಟಲ್, ಬಟ್ ನೋ ಒನ್ ಸ್ಟಾಪ್ಡ್. ಅವನು ರಿಕ್ವೆಸ್ಟ್ ಮಾಡ್ತಾನೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡಿರಿ ಅಂತ. ರಸ್ತೆ ಮಧ್ಯದಲ್ಲಿ ಯಾರೂ ಕೂಡ ಅವನಿಗೆ ಹೆಲ್ಪ್ ಮಾಡಲ್ಲ. ನಾವಿಲ್ಲಿ ಚಿತ್ರದಲ್ಲಿ ಕಾಣ್ತೀವಿ, ಅವಳನ್ನು ರೋಮಾ ತಾಲ್ರೇಜನ್ನು ಕೈಯಲ್ಲಿ ಎತ್ಕೊಂಡು ಅವಳು ರಸ್ತೆ ಹಾಸ್ಪಿಟಲ್ಗೋಸ್ಕರ ಹೋಗ್ತಾ ಇರೋದು. ಓಕೆ, ರಸ್ತೆ ಮೇಲೆ ಯಾರೂ ಸಹಾಯ ಮಾಡದೇ ಇರೋದನ್ನು ನಾವಲ್ಲಿ ಚಿತ್ರದಲ್ಲಿ ಕಾಣ್ಬೋದು. ಮತ್ತು ಮೇಲಿನ ಚಿತ್ರದಲ್ಲಿ ನೋಡ್ಬೋದು, ಶಿ ವಾಸ್ ಸ್ಪ್ರಾಲ್ಡ್ ಬೈ ದ ಟ್ರ್ಯಾಕ್ಸ್. ಅವಳು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಬಿದ್ದಿರೋದನ್ನು ನಾವು ಚಿತ್ರದಲ್ಲಿ ಗಮನಿಸ್ಬೋದಾಗಿದೆ. For the 8th paragraph, in this paragraph we are going to study about Roma Talreja. That morning on December 10, 2010, a Friday, Roma Talreja arrived at a call center bright and early. The BCom graduate from Pune had been working there for 2 years, loving her job, talking and connecting to customers and making new friends there. After work, she went to the cafeteria where she and her friends joked, laughed and made plans for the weekend. Then, heading home alone after her shift, Roma was looking forward to having supper with her parents and brother and a long phone chat with her fiancé Vijay. ಓಕೆ, ಪ್ಯಾರಾಗ್ರಾಫ್ನಲ್ಲಿ ರೋಮಾ ಬಗ್ಗೆ ಹೇಳ್ತವೆ ಅಂತ ಹೇಳಿದ್ವಿ. ದಟ್ ಮಾರ್ನಿಂಗ್ ಆನ್ ಡಿಸೆಂಬರ್ 10, 2010, ಇದು ಘಟನೆ ನಡೆದಿದ್ದು ಡಿಸೆಂಬರ್ 10, 2010ರಲ್ಲಿ. ಇಟ್ಸ್ ಅ ರಿಯಲ್ ಸ್ಟೋರಿ. ಇಟ್ ವಾಸ್ ಅ ಫ್ರೈಡೇ. ರೋಮಾ ತಾಲ್ರೇಜಾ ಏನು ಮಾಡ್ತಾ ಇದ್ದಾರೆ ಅವರು ಅಂತ ಹೇಳಿದ್ರೆ, ಶಿ ವಾಸ್ ವರ್ಕಿಂಗ್ ಅಟ್ ದ ಕಾಲ್ ಸೆಂಟರ್. ಶಿ ಕೇಮ್ ಟು ದ ಆಫೀಸ್ ಬ್ರೈಟ್ ಆ್ಯಂಡ್ ಅರ್ಲಿ. She was a BCom graduate from Pune, had been working there as a call center executive for 2 years. She loved her job. She was very
talkative, talking and connecting to customers was her job, and making new friends there. So it was her habit. After work, she went to the cafeteria. ಅಂದರೆ ಅವಳು ಕ್ಯಾಫೆಟೇರಿಯಾ ಅಂತ ಹೇಳಿದ್ರೆ ಕಾಫಿ ಸೆಂಟರ್ ಅಂತ ಅರ್ಥ. ಅವಳತ್ತು ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ದಾದಮೇಲೆ, ಕನೆಕ್ಟಿಂಗ್ ಕಸ್ಟಮರ್ಸ್ ಆದಮೇಲೆ, ಓಕೆ, ಸಹೋದ್ಯೋಗಿಗಳ ಜೊತೆಗೆ ಲಾಫಿಂಗ್ ಮಾಡ್ತಾ, ಓಕೆ, ಟೈಮ್ ಸ್ಪೆಂಡ್ ಮಾಡ್ತಾ, ವರ್ಕ್ ಮಾಡ್ತಾ, ಕೆಲಸ ಮುಗಿದಾದ್ಮೇಲೆ ಕ್ಯಾಫೆಟೇರಿಯಾಗೆ ಹೋಗ್ತಾರೆ. ವೇರ್ ಶಿ ಆ್ಯಂಡ್ ಹರ್ ಫ್ರೆಂಡ್ಸ್ ಜೋಕ್ಡ್, ಲಾಫ್ಡ್ ಆ್ಯಂಡ್ ಮೇಡ್ ಪ್ಲ್ಯಾನ್ಸ್ ಫಾರ್ ದ ವೀಕೆಂಡ್. ಕ್ಯಾಫೆಟೇರಿಯಾಗೆ ಹೋದ್ಮೇಲೆ ಅಲ್ಲಿ ಜೋಕ್ ಮಾಡ್ತಾ, ಲಾಫ್ ಮಾಡ್ತಾ, ಅದು ವೀಕೆಂಡಲ್ಲಿ ಎಲ್ಲಿಗೆ ಹೋಗೋದು ಟ್ರಿಪ್ ಅನ್ನೋದ್ರ ಬಗ್ಗೆ ಒಂದು ವೀಕೆಂಡ್ ಪ್ಲ್ಯಾನ್ ಮಾಡ್ತಾ ಇದ್ದರು. ದೆನ್ ಹೆಡ್ಡಿಂಗ್ ಹೋಮ್ ಅಲೋನ್. ನಾನಂತರ ಕೆಲಸ ಮುಗಿದಾದ್ಮೇಲೆ ಸಂಜೆ ಶಿ ವಾಸ್ ಗೆಟಿಂಗ್ ಬ್ಯಾಕ್ ಟು ಹರ್ ನೇಟಿವ್, ಹೆಡ್ಡಿಂಗ್ ಹೋಮ್ ಅಲೋನ್ ಆಫ್ಟರ್ ಹರ್ ಶಿಫ್ಟ್. ಅವಳು ಶಿಫ್ಟ್ ಮುಗಿದಾದ್ಮೇಲೆ ಮನೆಗೆ ಹೋಗ್ತಾ ಇದ್ದಾಳೆ. ರೋಮಾ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಸಪ್ಪರ್ ವಿತ್ ಹರ್ ಪೇರೆಂಟ್ಸ್ ಆ್ಯಂಡ್ ಬ್ರದರ್. ಅದು ಸಂಜೆ ಅವ್ರ ಪ್ಲ್ಯಾನ್ ಏನಿತ್ತು ಅಂತ ಹೇಳಿದ್ರೆ ಮನೆಗೆ ಹೋಗಿ ಪೇರೆಂಟ್ಸ್ ಜೊತೆಗೆ, ಬ್ರದರ್ ಜೊತೆಗೆ ನೈಟ್ ಡಿನ್ನರ್ ತೊಗೋಬೇಕು ಅನ್ನೋದು ಅವಳು ಪ್ಲ್ಯಾನ್ ಆಗಿತ್ತು. ಆನ್ ದ ವೇ ಶಿ ಹ್ಯಾಡ್ ಅ ಲಾಂಗ್ ಫೋನ್ ಚಾಟ್ ವಿತ್ ಹರ್ ಫ್ಯಾನ್ಸ್ ವಿಜಯ್. ಫ್ಯಾನ್ಸ್ ಅಂತ ಹೇಳಿದ್ರೆ ಆಗಲಿ ನಾವು ನೋಡಿದ್ವಿ ಮೀನಿಂಗ್ಸ್ನಲ್ಲಿ, ದ ಮ್ಯಾನ್ ಹೂ ಈಸ್ ಎಂಗೇಜ್ಡ್ ಟು ಅ ವುಮನ್. ಸೊ ಅವಳಿಗೆ ಎಂಗೇಜ್ಮೆಂಟ್ ಆಗಿದೆ, ವಿಜಯ್ ಜೊತೆಗೆ ಫೋನ್ ಚಾಟ್ ಮಾಡ್ತಾ ಮನೆಗೆ ಹೋಗಿ ಪೇರೆಂಟ್ಸ್ ಜೊತೆ ಮತ್ತು ಬ್ರದರ್ ಜೊತೆ ಸಪ್ಪರ್ ಮಾಡಬೇಕು ಅಂಥೇಳಿ, ನೈಟ್ ಡಿನ್ನರ್ ಊಟ ಮಾಡಬೇಕು ಅಂಥೇಳಿ ಪ್ಲ್ಯಾನ್ ಹಾಕ್ಕೊಂಡು ಅವಳು ಮನೆಗೆ ಹೋಗ್ತಾ ಇದ್ದಾಳೆ. ಬಟ್ ಶಿ ಫೇಸ್ ವಿತ್ ಆ್ಯನ್ ಆಕ್ಸಿಡೆಂಟ್. She fell off the moving train on that day. Unfortunate thing. Okay, let's study the 9th paragraph. In this paragraph, we are going to study about Baleshwar Mishra, one of the lanky young man. Baleshwar Mishra has a very different story compared with Roma Talreja, the lanky youngster from Mirzapur. Lanky ಅಂತ ಹೇಳಿದ್ರೆ tall and thin ಅಂತ. Lanky youngster from Mirzapur, Uttar Pradeshದ ಮಿರ್ಜಾಪುರದವರು. He is an unemployed high school dropout who would recently come to Mumbai, living with his 2 older brothers. His job hunt had proved fruitless. Now he was treading water and had resigned himself to the fact that he was running out of options. He had spent his day with a friend, grabbed a lunch and watched a movie. As Baleshwar boarded the train home, he pondered over his future, but all he could now think of was saving a stranger's life. Baleshwar Mishra has a different story. The lanky youngster from Mirzapur, UP. ಅವನು ಉತ್ತರ ಪ್ರದೇಶದ ಮಿರ್ಜಾಪುರದಿಂದ ಬಂದಿದ್ದಾರೆ, ಬಾಂಬೆಗೆ, ಮಹಾರಾಷ್ಟ್ರಕ್ಕೆ ಬಂದಿದ್ದಾನೆ. ಆ್ಯನ್ ಅನ್ಎಂಪ್ಲಾಯ್ಡ್ ಪರ್ಸನ್, ನಿರುದ್ಯೋಗಿ ಇದ್ದಾನೆ. ಹೈಸ್ಕೂಲ್ ಡ್ರಾಪ್ಔಟ್ ಯೂಸ್ ಕ್ವಾಲಿಫಿಕೇಷನ್ ಆಗಿದೆ. ವುಡ್ ರೀಸೆಂಟ್ಲಿ ಕಮ್ ಟು ಮುಂಬೈ. ಹಿ ವಾಸ್ ಲಿವಿಂಗ್ ವಿತ್ ಹಿಸ್ 2 older brothers. ಇಬ್ಬರು ಓಲ್ಡರ್ ಬ್ರದರ್ ಜೊತೆ ಅವನು ಬಾಂಬೆನಲ್ಲಿದ್ದಾನೆ. ಹಿಸ್ ಜಾಬ್ ಹಂಟ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್. ಅವನ ಉದ್ಯೋಗ ಹುಡುಕುವಂತಹ ಕೆಲಸ ಇಟ್ ಪ್ರೂವ್ಡ್ ಫ್ರೂಟ್ಲೆಸ್, ಫಲಪ್ರದವಾಗಿಲ್ಲ. ನೌ ಹಿ ವಾಸ್ ಟ್ರೆಡಿಂಗ್ ವಾಟರ್, ಹ್ಯಾವಿಂಗ್ ನೋ ಪ್ರೋಗ್ರೆಸ್ ಇನ್ ಹಿಸ್ ಜಾಬ್ ಹಂಟ್, ಆ್ಯಂಡ್ ಹ್ಯಾಡ್ ರಿಸೈನ್ಡ್ ಹಿಮ್ಸೆಲ್ಫ್ ಟು ದ ಫ್ಯಾಕ್ಟ್ ದಟ್ ಹಿ ವಾಸ್ ರನ್ನಿಂಗ್ ಔಟ್ ಆಫ್ ಆಲ್ ದ ಆಪ್ಷನ್ಸ್. ಯಾವುದೇ ಆಪ್ಷನ್ಸ್ ಇಲ್ಲ, ಎಲ್ಲವನ್ನು ಬಿಟ್ಟು ಈಗಿನ ಮನೆಗೆ ಹೋಗಲಿಕ್ಕೆ ತಯಾರಾಗಿದ್ದಾನೆ. ಗ್ರ್ಯಾಬ್ಡ್ ಲಂಚ್ ಆ್ಯಂಡ್ ಹಿ ಹ್ಯಾಡ್ ಸ್ಪೆಂಟ್ ಹಿಸ್ ಡೇ ವಿತ್ ಅ ಫ್ರೆಂಡ್. ಅವತ್ತು ಅವನು ತನ್ನ ಫ್ರೆಂಡ್ ಜೊತೆಗೆ ಕಾಲ ಕಳೀತಾ ಇದ್ದ. ಗ್ರ್ಯಾಬ್ಡ್ ಲಂಚ್ ಆ್ಯಂಡ್ ವಾಚ್ಡ್ ಅ ಮೂವಿ. ಅವನ ಸ್ನೇಹಿತನ ಜೊತೆ ಮಧ್ಯಾಹ್ನದ ಊಟ ಮಾಡಿ ಒಂದು ಮೂವಿಯನ್ನು ನೋಡಿ ನಂತರ ಮನೆಗೆ ಹೋಗ್ತಾ ಇದ್ದಾನೆ. ಆ್ಯಸ್ ಬಲೇಶ್ವರ್ ಬೋರ್ಡೆಡ್ ದ ಟ್ರೈನ್ ಹೋಮ್. ಮನೆಗೆ ಹೋಗಬೇಕು ಅಂತ ಒಂದು ಟ್ರೈನನ್ನು ಬೋರ್ಡಿಂಗ್ ಮಾಡ್ತಾನೆ. ಈ ಪಾಂಡರ್ಡ್ ಓವರ್ ಹಿಸ್ ಫ್ಯೂಚರ್. ಓಕೆ, ಅವನು ತನ್ನ ಫ್ಯೂಚರ್ನ ಬಗ್ಗೆ ಚಿಂತಾಕ್ರಾಂತನಾಗಿದ್ದ. ಬಟ್ ಆಲ್ ಹಿ ಕುಡ್ ನೌ ಥಿಂಕ್ ಆಫ್ ವಾಸ್ ಸೇವಿಂಗ್ ಅ ಸ್ಟ್ರೇಂಜರ್ಸ್ ಲೈಫ್. ಈಗ ತನ್ನ ಭವಿಷ್ಯದ ಬಗ್ಗೆ ಚಿಂತಿತನಾಗಿದ್ದ ಬಲೇಶ್ವರ್ ಈಗ ಒಬ್ಬ ಸ್ಟ್ರೇಂಜರ್ ಆಗಿರ್ತಕ್ಕಂಥ, ಅಪರಿಚಿತವಾಗಿರ್ತಕ್ಕಂಥ ರೋಮಾ ತಾಲ್ರೇಜ್ ಅವರ ಜೀವವನ್ನು ಉಳಿಸೋದ್ರ ಬಗ್ಗೆ ಚಿಂತಿಸ್ತಾ ಇದ್ದಾನೆ. ಸೊ ದಿಸ್ ಇಸ್ ದ ಸಮರಿ ಆಫ್ ದಿಸ್ 9th paragraph. Okay, there are some questions on these paragraphs from paragraph number 6 to 9. Where did Baleshwar find Roma at last? So Baleshwar found Roma at last by the tracks, as she sprawled by the tracks. Second question, Benji aap theek hai, but there was no response and no help in sight. Why was it so? Benji aap theek hai, sister, are you okay? But there was no response and no help in sight. Why was it so? Because there was no response because she was unconscious. She fell off the moving train, so she fell unconscious. So there was no response. And no help in sight because there were
somewhere between two stations. One is Bombay and another one is Thane. In between those two stations, so they were almost 5 kilometers apart from the station, so that there was no response, though there was no help in sight. And look at the third question, fill in the table which appropriate details with appropriate details. ಇಲ್ಲಿ ಪ್ಯಾರಾಗ್ರಾಫ್ಗಳನ್ನು ಓದಿದ ಮೇಲೆ ಅಲ್ಲಿಂದ ಬಂದಿರತಕ್ಕಂಥ ಅಂಶಗಳನ್ನು ಇಲ್ಲಿ ಫಿಲಪ್ ಮಾಡಬೇಕು. ರೋಮಾ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದ್ದಾರೆ. ಏಜ್, ರೋಮಾ ವಾಸ್ 21 year lady. Education, become graduate. State, they belong to, Roma belong to Maharashtra. Profession, call center executive. Reasons for boarding the train, she was going to her home. Next, Baleshwar Mishra, age 20 years. Education, high school dropout student. State they belong to, Baleshwar belongs to Uttar Pradesh. Profession, unemployed. Reasons for boarding the train, again he was going to his home after searching for the jobs, even though his job hunt was fruitless. So this is a summary about the second part of this lesson, that is A Girl by the Tracks. Thank you.